ಒಂದು ಕಾಲದಲ್ಲಿ ಒಂದು ಹಳ್ಳಿಯ ಪಕ್ಕದಲ್ಲಿ ಅರಣ್ಯವಿತ್ತು. ಅಲ್ಲಿ ಒಂದು ಸುಂದರ ಗಿಳಿ ಒಂದು ದೊಡ್ಡ ಮರದಲ್ಲಿ ವಾಸವಾಗಿತ್ತು. ಆ ಗಿಳಿಗೆ ಮಾತಾಡುವ ಸಾಮರ್ಥ್ಯವಿತ್ತು ಮತ್ತು ಎಲ್ಲರೂ ಅದನ್ನು ನೋಡಲು ಬಯಸುತ್ತಿದ್ದರು. ಹಳ್ಳಿಯ ಮಕ್ಕಳು ಪ್ರತಿದಿನ ಬಂದು ಅದಕ್ಕೆ ಹಣ್ಣು ತಿನ್ನಿಸುತ್ತಿದ್ದರು. ಒಂದು ದಿನ ಹಳ್ಳಿಗೆ ಹೊರಗಿನ ಬೇಟೆಗಾರ ಬಂದು ಆ ಗಿಳಿಯನ್ನು ನೋಡಿ ಆಶ್ಚರ್ಯಪಟ್ಟು, ಇಂತಹ ವಿಶಿಷ್ಟ ಗಿಳಿಯನ್ನು ಹಿಡಿದು ನಗರಕ್ಕೆ ತೆಗೆದುಕೊಂಡು ಹೋದರೆ ಬಹಳ ಹಣ ಬರುತ್ತದೆ ಎಂದು ಅವನು ಯೋಚನೆ ಮಾಡಲು ಆರಂಭಿಸಿದ. ರಾತ್ರಿ ಆಗುತ್ತಿದ್ದಂತೆ ಅವನು ಮರದ ಬಳಿ ಬಂದು ಬಲೆ ಹಾಕಿದ. ಆಗ ಗಿಳಿ ತನ್ನ ಚತುರತೆಯಿಂದ ಬಲೆ ನೋಡಿ ಓಡಿದರೂ ಕಾಲು ಸಿಲುಕಿ ಬಲೆಗೆ ಬಿದ್ದಿತು. ಬೇಟೆಗಾರನು ಅದನ್ನು ಹಿಡಿದುಕೊಂಡು ಸಂತೋಷದಿಂದ ಹೋಗುತ್ತಿದ್ದ. ಆದರೆ ಗಿಳಿ ಒಂದು ಮಾತು ಹೇಳಿತು, ನೀನು ನನ್ನನ್ನು ಹಿಡಿದರೂ ನಿನಗೆ ಶಾಶ್ವತ ಸಂತೋಷ ಸಿಗಲ್ಲ. ನಾನಿಲ್ಲದ ಹಳ್ಳಿ ಮಕ್ಕಳ ದುಃಖದಿಂದ ನಿನ್ನ ಜೀವನ ಸುಖವಾಗಿ ಇರಲಾರದು ಎಂದು ಹೇಳಲು. ಇದನ್ನು ಕೇಳಿದ ಬೇಟೆಗಾರ ಜೋರಾಗಿ ನಗುತ್ತಾನೆ. ಹಳ್ಳಿಯಿಂದ ಹೊರ ಹೋಗಿ ನಗರ ತಲುಪುತ್ತಾರೆ. ತನ್ನ ಯೋಜನೆಯಂತೆ ಗಿಳಿಯನ್ನು ಬಳಸಿ ಹಣ ಮಾಡಲು ಯತ್ನಿಸಿದ. ಆದರೆ ಗಿಳಿ ನಗರ ಸೇರಿದ ದಿನದಿಂದ ನೀರು ಹಣ್ಣು ಏನನ್ನೂ ಮುಟ್ಟಲಿಲ್ಲ. ಗಿಳಿಯ ಸ್ಥಿತಿ ನೋಡಿ ಬೇಟೆಗಾರ ಮರುಗಿದನು. ಇತ್ತ ಮಕ್ಕಳು ಗಿಳಿಗಾಗಿ ಹಂಬಲಿಸುತ್ತಿದ್ದರು. ಇದನ್ನೆಲ್ಲ ಗಮನಿಸಿದ ಬೇಟೆಗಾರನ ಹೃದಯಕ್ಕೆ ಗಿಳಿಯ ಮಾತುಗಳು ಎಷ್ಟು ಅರ್ಥಪೂರ್ಣವಾಗಿದ್ದವು ಎಂಬುದು ಅರಿವಾಯಿತು. ಕೊನೆಗೆ ಅವನು ಮರಳಿ ಬಂದು ಗಿಳಿಯನ್ನು ಮರದ ಮೇಲಿಟ್ಟು ಮಕ್ಕಳಲ್ಲಿ ಕ್ಷಮೆ ಕೇಳಿದ. ಹಳ್ಳಿ ಜನರು ಅವನ ಹೃದಯ ಬದಲಾವಣೆಗೆ ಸಂತೋಷಪಟ್ಟರು. ಗಿಳಿಯು ಮತ್ತೆ ಮರದಲ್ಲಿ ಹಾಡುತ್ತಾ ತನ್ನ ಬದುಕಿನ ಮೌಲ್ಯವನ್ನು ಎಲ್ಲರಿಗೂ ತೋರಿಸಿತು. ಈ ಕಥೆ ನಮಗೆ ಪ್ರಾಣಿಗಳಿಗೂ ಹೃದಯವಿರುವುದು ಮತ್ತು ಮೋಸ ಮಾಡುವುದಕ್ಕಿಂತ ದಯುಳ್ಳ ಜೀವನವೇ ಉತ್ತಮ ಎಂಬ ಪಾಠವನ್ನು ಕಲಿಸುತ್ತದೆ. ಧನ್ಯವಾದಗಳು.